ಗೈಸ್, ಉನ್ನತ್ ಫಿಶಿಂಗ್ ಎಲ್ಲರಿಗೂ ಸ್ವಾಗತ. ಗೈಸ್, ಮೈಸೂರು ರೋಡಲ್ಲಿ ಫಿಶಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಈ ಸ್ಪಾಟಿಗೆ ಬಂದು ತುಂಬ ವರ್ಷ ಆಯಿತು, 10 ವರ್ಷ ಮೇಲೆ ಆಯಿತು. ನಂದು ತುಂಬ ಸ್ಪಾಟ್ ಇದೆ ಮೈಸೂರಲ್ಲಿ. ಆಗ ಫಸ್ಟ್ ಸ್ಪಾಟು ಮೈಸೂರು ರೋಡಿಗೆ ಬರೋವಾಗಲೇ ಫಸ್ಟ್ ಸ್ಪಾಟಾಗಿ ಫಿಶಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಮ್ಮದು ಇಂದಿರಾ ರಾಡು, ಓಕೆ, ಇಂದಿರಾ ರಾಡು ಒಂದು ತಾಯಿ ಫ್ರಾಗ್ ಹಾಕಿದ್ದೀನಿ. ಆಮೇಲೆ ಶೆಡನ ರೀಲು. ಓಕೆ, ಫಿಶಿಂಗ್ ಸ್ಟಾರ್ಟ್ ಮಾಡೋಣ. ಟೈಮು ಇವಾಗಲೇ 8:15 ಆಗಿಬಿಟ್ಟಿದೆ. ಫುಲ್ಲು ಟ್ರಾಫಿಕ್ ಜಾಮು. ರೋಡ್ ದೊಡ್ಡದು ಮಾಡಿದ್ದಾರೆ, ಅದೇ ಫುಲ್ ಟ್ರಾಫಿಕ್ ಜಾಮ್. ಗೈಸ್, ಇಲ್ಲಿ ಇವಾಗ ನಾನು ಫಿಶಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಕಾಸ್ಟ್ ಮಾಡಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಆಗಿರುತ್ತೆ. ನನ್ನ ಪಕ್ಕದಲ್ಲೇ ಒಂದು ಘಟನೆ ಆಯಿತು. ಫುಲ್ಲು ಕಚ್ರ, ಅಷ್ಟು ಕಚ್ರ ಬ್ಯಾಗೆಲ್ಲ ಎತ್ಕೊಂಡು ಬಂದು ಅಲ್ಲಿ ಬೆಂಕಿ ಇಕ್ಬಿಟ್ರು. ಆಗ ಅದು ಒಂದು ಡಿಸ್ಟರ್ಬೆನ್ಸ್ ಆಯಿತು ನನಗೆ. ಆಮೇಲೆ ಸ್ವಲ್ಪ ಸೆಂಟ್ರಿಗೆ ಹೋಗಿ ಕಾಸು ಮಾಡ್ತಾಯಿದ್ದೆ. ಅಲ್ಲಿ ಮೇಲೆಯಿಂದ, ಬ್ರಿಡ್ಜ್ ಮೇಲೆಯಿಂದ ಕೆಳಗಡೆಗೆ ಧಮಾರ್ ಅಂತ ಒಂದು ಸೌಂಡು. ಏನಪ್ಪ ಅಂತ ನೋಡಿದ್ರೆ ಅಷ್ಟು ಕಚ್ರ ತಗೊಂಡು ಬಂದು ನೀರಿಗೆ ಎಸೆದ್ರು. ನನಗೆ ತುಂಬ ಬೇಜಾರಾಯಿತು. ಆಮೇಲೆ ಅಲ್ಲಿಂದ ನಾನು ಆಪೋಸಿಟ್ ಕೈಗೆ ಹೋದೆ ಗೈಸ್. ಸರಿ, ಅಲ್ಲಿ ಆ ಥರ ಆಯ್ತಂತ ಸರಿ ಆಪೋಸಿಟ್ ಕೈಗೆ ಬರೋಣ ಅಂತ ಬಂದರೆ ಒಂದೇ ವಾಸನೆ. ಆ ಬ್ಯಾಗು 3 ಬ್ಯಾಗ್ ಕಾಣಿಸುತ್ತೆ ನಿಮಗೆ, ನೀವು ಕ್ಲೀನಾಗಿ ನೋಡ್ಬೋದು. ಆ 3 ಬ್ಯಾಗಾಗಿ ಫುಲ್ಲು ಕಚ್ರ ಇದೆ, ಅಷ್ಟು ವಾಸನೆ ಬರ್ತಾಯಿದೆ, ಅಷ್ಟು ಡಿಕಂಪೋಸ್ ಆಗಿದೆ. ಸರಿ, ಕಾಸು ಮಾಡೋಣ ಅಂತ ಕಾಸು ಮಾಡಿದೆ. ನನಗೆ ಡಿಸಪಾಯಿಂಟ್ ಆಗಿಲ್ಲ. ಅಲ್ಲೇ ಒಂದು ನನಗೆ ಮೀನು ಸಿಕ್ತು. ನಾನು ಎತ್ತಕ್ಕೆ ಟ್ರೈ ಮಾಡಿದ್ದೀನಿ ಅದನ್ನು, ಆದರೆ ಎತ್ತಕ್ಕಾಗಲಿಲ್ಲ. ಆದಷ್ಟು ಕಚ್ರಾನ ನೀರಿಗೆ ಎಸಿಬೇಡಿ ಗೈಸ್, ಇದೊಂದೇ ಕೇಳ್ಕೊತೀನಿ. ಫಿಶನ್ ಗೈಸ್, ಫಿಶನ್. ಗೈಸ್, ನಾನು ನೋಡಿದ ಜಾಗಕ್ಕೆ ತುಂಬ ದಿನ ಆಯಿತು, ಸುಮಾರು ಒಂದು 10 ವರ್ಷ ಆಯಿತು. ಅದ್ಮೇಲೆ ಆಯಿತು ಈ ಕಡೆ ಬಂದು. ಇವಾಗ ನೋಡಿದ್ರೆ ಜಾಗ ಟೋಟಲಿ ನಾಶನ, ಏನೂ ಹೇಳಂಗಿಲ್ಲ. ಫುಲ್ಲು ಕವರು, ಬಟ್ಟೆ, ನೀರು, ವಾಟರ್ ಕಂಡೀಷನು ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. కేరళ బుల్లు మరి ఉంది కానీ ఆరెంజ్ ఉంది. కేరళ మరి సేమ్గా ప్రింట్ అంతా. నేను అప్పుడే చూసేసిన చేప, నువ్వు ఆడ ఎత్తినప్పుడే చూసేసిన. లే ఏం ఇంత వెయిట్ వస్తుండు, ఆడ ఒట్టి రాడే కదా ఉందనేసి చూస్తే ఇది బట్ట పీస్ మరి అట్టే వచ్చింది జతలోనే. ಫಸ್ಟ್ ಕ್ಯಾಚು. ತುಂಬ ಇಯರ್ಸ್ ಆಯಿತು ಈ ಕಡೆ ಬಂದು. ಓಕೆ, ನನಗೆ ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನನಗೆ ಈ ಓಲ್ಡ್ ಸ್ಪಾಟು ಇರುತ್ತೋ ಇಲ್ಲಾಂದರೆ ನಾಶನ ಆಗ್ತಿರುತ್ತೋ ಅಂತ ಒಂದು ಡೌಟ್ ಇತ್ತು. ಆದರೆ ಮೀನು ತುಂಬ ಕಡಿಮೆ ಆಗಿಬಿಟ್ಟಿದೆ, ತುಂಬ ಕಡಿಮೆ. ನಾನು ನೋಡಿದಷ್ಟು ಮೀನು ಇಲ್ಲ ಇಲ್ಲಿ. ಓಕೆ, ಚಿಕ್ಕ ನೀರೇ, ಆದರೆ ನೋಡಿದ್ರೆ ಮೀನು ಇದೆ. ಇದರಲ್ಲೆಲ್ಲಪ್ಪ ಇರುತ್ತೆ ಅಂದ್ಕೊತೀರಾ, ಆದರೆ ಮೀನಿದೆ, ಆದರೆ ಕಡಿಮೆ ಇದೆ. ಓಕೆ, ನಮ್ಮದು ಫಸ್ಟ್ ಕ್ಯಾಚು, ಈ ಟ್ರಿಪ್ಗೆ ಫಸ್ಟ್ ಕ್ಯಾಚ್ ಇದು. ಆಮೇಲೆ ನಮ್ಮದು ಕರ್ನಾಟಕ ಬುಲ್ದು ಆ ಡಾಟ್ಸ್ ನೋಡಿ ಗೈಸ್, ಆ ಟೇಲಲ್ಲಿ ಡಾಟ್ಸು. ಇದು ಉಡ್ನ ಸೈಜು ಒಂದು 5 kg 6 kg ತನಕ ಇಲ್ಲಿ ಹೊಡೆದಿದ್ದೀನಿ ನಾನು. ಓಕೆ, ಇವಾಗ ಇದೇ ಇರೋದು. ಓಕೆ, ಆಮೇಲೆ ನಮ್ಮದು ಇಂದಿರಾ ರಾಡು, ಟ್ಯಾಕಲ್ ಟಿಪ್ಸಿಂದ ಇಂದಿರಾ ರಾಡ್ಗೆ ಫಸ್ಟ್ ಕ್ಯಾಚು. ಆಮೇಲೆ ಫ್ರಾಗ್ಗೂ ಫಸ್ಟ್ ಕ್ಯಾಚು. ಓಕೆ, ತುಂಬ ಚೆನ್ನಾಗಿದೆ. ಆವಾಗ ತಿರ್ಗಾ ಫಿಶಿಂಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಈಗ ಇಲ್ಲಿ ಒಂದು 200 ಮೀಟ್ರು, ಈ ಕಡೆ ಒಂದು 500 ಮೀಟ್ರ್ ತನಕ ಕಾಸು ಮಾಡಿದ್ದೀನಿ. ನಮಗೆ 2 ಸ್ಟ್ರೈಕ್ ಮಿಸ್ ಆಗಿದೆ. ಇಲ್ಲೇ ಫ್ರಂಟಾಗಿ 2 ಸ್ಟ್ರೈಕ್ ಮಿಸ್ ಆಯಿತು. ಆಮೇಲೆ ಮೇಲ್ಗಡೆ ಒಂದು ಮೀನು ಹೊಡೆದೆ. ಆಮೇಲೆ ತುಂಬ ಕಾಸು ಮಾಡಿದ್ದೀನಿ, ಒಂದು ಮೀನು ಇಲ್ಲ. ಆ್ಯಕ್ಟಿವಿಟಿ ತುಂಬ ಕಡಿಮೆ, ಮೀನು ಎಲ್ಲ ಫ್ಲಾಪ್ ಆಗಿಬಿಟ್ಟಿದೆ. ಮುಂದಿನ ಥರ ಇವಾಗ ನಡೀತಾ ಇಲ್ಲ ಇಲ್ಲಿ. ಓಕೆ, ಇವಾಗ ನೆಕ್ಸ್ಟು ನಮ್ಮದು ಇನ್ನೊಂದು ಫೇವ್ರೆಟ್ ಸ್ಪಾಟ್ ಇದೆ, ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಓಕೆ, ಡನ್. ಓಕೆ
ಗೈಸ್ ನೋಡಿ ಗೈಸ್ ಹೆಂಗಾಗ್ಬಿಟ್ಟಿದೆ. ಇದ್ರದ್ದು ಹಳೆ ಫೋಟೋ ನನ್ನ ಹತ್ರ ಇದೆ. ಹಳೆ ಫೋಟೋನು ಹಾಕ್ತೀನಿ, ಇವಾಗ ಇರೋ ಫೋಟೋನು ಹಾಕ್ತೀನಿ. ನೀವು ನೋಡ್ಕೊಳ್ಳಿ, ಏನೂ ಹೇಳಂಗಿಲ್ಲ. ಗೈಸ್ ಎಷ್ಟು ಇದಾಕಿದ್ದಾರೆ ಗೈಸ್. ರಿವರ್ ಸ್ವಲ್ಪ ನಾಶ ಆಗಿಬಿಟ್ಟಿದೆ. ಸ್ವಲ್ಪನೇ ಇಲ್ಲ, ಜಾಸ್ತಿನೇ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲಿ ಹೋಗಿ ನಾನು ಫಿಶಿಂಗ್ ಮಾಡಲಿ? ಹೆಂಗಿತ್ತು ರಿವರ್ ಹೆಂಗಾಗ್ಬಿಟ್ಟಿದೆ ಗಾಯ್ಸ್. ತುಂಬ ಬೇಜಾರಾಗುತ್ತೆ. ಇಲ್ಲಿ ಸ್ವಲ್ಪ ಓಪನ್ ಇದೆ. ನೋಡಿ ಈಗ ನಾನು ಇದುವರೆಗೂ ಹೋಗಿರೋ ರಿವರೆಲ್ಲ ಈ ಥರ ನೋಡಿಲ್ಲ ಗೈಸ್. ಇದ್ರ ತುಂಬ ವೇಸ್ಟೇಜ್ ಜಾಸ್ತಿ ಹಾಕಿದ್ದಾರೆ. ವೇಸ್ಟೇಜ್ ತೋರಿಸ್ಕೊಡ್ತೀನಿ. ಸ್ವಲ್ಪ ಘಟನೆ ಎಲ್ಲ ಆಗಿದೆ. ಇವನು ಯಾರೋ ಬಲೆ ಆಗ್ತಾ ಇದ್ದಾನೆ, ತೋರಿಸ್ಕೊಡ್ತೀನಿ. ಸಿಕ್ಕಿದೆ ಮೀನು. ಅಬ್ಬಿ ಯಾಕೆ ಕೆಲವು ಮೀನು ಸಿಕ್ಕಿದೆ ಗೈಸ್ ಇವ್ರಿಗೆ, ಆದರೆ ತುಂಬ ಚಿಕ್ಕಿದೆ. ನಾವು ಪ್ರೆಡಿಟರ್ ಫಿಶ್ಗೆ ಫೀಡಿಂಗ್ ಟಿಲಾಪಿ ಓಕೆ, ಆದರೆ ಈ ಚಿಕ್ಕ ಚಿಕ್ಕ ಮೀನು ಇದೆಲ್ಲ, ಇದು ಮೇಯ್ನು ಬಂದ್ಬಿಟ್ಟು ಸ್ನೇಕ್ ಹೆಡ್ಗೆ ಇದು ಊಟ ಗೈಸ್. ಇದು ಸ್ನೇಕ್ ಹೆಡ್ಗೆ ಬೈಟ್. ಇದು ಈ ಥರ ನಾವು ರಿವರಾಗೆ ಫಿಶ್ ಖಾಲಿ ಮಾಡಿಬಿಟ್ರೆ ಪ್ರೆಡಿಟರ್ ಫಿಶ್ಗೆ ಇದು ಇರೋಲ್ಲ, ಫೀಡಿಂಗ್ ಇರೋಲ್ಲ. ಅವಾಗ ಅದು ಇರೋಲ್ಲ ನಮಗೆ. ಆಲ್ರೆಡಿ ರಿವರೆಲ್ಲ ನಾಶ ಆಗಿಬಿಟ್ಟಿದೆ. ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಿಕಾಲ ನೋಡಿ ಗೈಸ್, ಇದು ನಮ್ಮ ಅಕ್ವೇರಿಯಂಗೆ ಆಗಿದ್ರೆ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಫ್ಲೋಯಿಂಗ್ ವಾಟರ್ ಇರುತ್ತೆ ಅಂತ ಬಂದೆ ನಾನು, ಆದರೆ ಫ್ಲೋಯಿಂಗ್ ವಾಟರ್ ಇಲ್ಲ. ಮೈನು ಅಲ್ಟ್ರಾಲೈಟು ತೊಗೊಂಡು ಬಂದಿದ್ದೀನಿ. ಅಲ್ಟ್ರಾಲೈಟಿಗೆ ಹೊಡೆಯೋಣಂತ ನಾನು ತೋರಿಸ್ಕೊಡ್ತೀನಿ. ಅಲ್ಟ್ರಾಲೈಟಿಗೆ ಯಾವ ಥರ ಫಿಶಿಂಗ್ ಆಗುತ್ತೆ ಅಂತ ನಾನು ಊರಲ್ಲಿ ತೋರಿಸ್ಕೊಡ್ತೀನಿ. ಆದರೆ ಇಲ್ಲಿ ಅಲ್ಟ್ರಾಲೈಟು ನಾನು ಟ್ರೈ ಮಾಡಿದೆ. ಫಸ್ಟ್ ಸ್ಪಾಟಲ್ಲಿ ಫೇಲಿಯರು, ಓಕೆ. ಸೆಕೆಂಡ್ ಸ್ಪಾಟು ಫೇಲಿಯರು, ಓಕೆ. ಆಮೇಲೆ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದು ಅಲ್ಟ್ರಾಲೈಟ್ ಇಲ್ಲಿ ಎಲ್ಲಿ ಹಾಕೋದು? ಅಲ್ಟ್ರಾಲೈಟು ಫ್ಲೋಯಿಂಗ್ ವಾಟ್ರೇ ಇಲ್ಲ. ಅಲ್ಲಿದೆ, ಅಲ್ಲಿ ನೋಡೋಣ, ಟ್ರೈ ಮಾಡಿ ನೋಡ್ತೀನಿ. ಅಲ್ಟ್ರಾಲೈಟ್ಗೆ ಯಾವ ಥರ ಫಿಶಿಂಗ್ ಆಗುತ್ತಂತ ಅದು ಮೇಯ್ನಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಇವನು ಬಲೆ ಇಸ್ಕೊಂಡಿದ್ದಾನೆ, ಆದರೆ ಹಾಕಕ್ಕೆ ಬರ್ತಾಯಿಲ್ಲ ಇವನಿಗೆ. ಅವಾಗ ಒಂದೊಂದು ಸ್ಪಾಟ್ಗೆ ನಿಮಗೆ ನಾನು ವೀಡಿಯೋ ಹಾಕ್ತೀನಿ ಗೈಸ್, ತೋರಿಸ್ಕೊಡ್ತೀನಿ ಯಾವ ಥರ ಇದೆ ನಮ್ಮ ಸ್ಪಾಟ್ಸ್ ಅಂತ.
1.5 kg ತನಕ ಬರುತ್ತೆ ಮೀನು. ಮೇಲೆ ಕರ್ನಾಟಕ ಬುಲ್. ಓಕೆ, ನಾನು ಹುಡುಕ್ತಾ ಇರೋ ಮೀನು ಇದಲ್ಲ. ಓಕೆ, ಇದಲ್ಲ, ಅದು ಬೇರೆ. ನಾನು ತೋರಿಸ್ಕೊಡ್ತೀನಿ ಯಾವುದಂತ. ಓಕೆ, ಆಮೇಲೆ ನಮ್ಮದು ಟ್ಯಾಕಲ್ ಟಿಪ್ಸಿಂದ ಬಂದಿದ್ದು ಫ್ರಾಗು, 6th ಸೆನ್ಸ್ ಫ್ರಾಗು. ಓಕೆ, ಅದರಲ್ಲಿ ಮೀನು ಹಿಡಿದಿರೋದು. ಟ್ಯಾಕಲ್ ಟಿಪ್ಸಿಂದ ಬಂದಿದ್ದು 2 ಫ್ರಾಗ್ ಮೀನು ಹೊಡೆದಿದ್ದೀನಿ. ಇವಾಗ ಇನ್ನೂ 2 ಫ್ರಾಗ್ ಇದೆ. ಅದಕ್ಕೆ ನೆಕ್ಸ್ಟು ನಮ್ಮದು ನನಗೆ ಗೊತ್ತಿರೋ ಲೊಕೇಶನ್ಗೆ ಹೋಗಿ ಇಲ್ಲಿ ನಮ್ಮೂರಾಗೆ ಅಲ್ಲಿ ಅದು ಹೊಡೆದು ತೋರಿಸ್ತೀನಿ ಗೈಸ್. ಆಗ ಒಳ್ಳೆ ಮೀನು ಗೈಸ್. ಈ ಫ್ರಾಗು ಕಡಿಮೆ ಅಲ್ಲ. ಈ ಒಂದು ಫ್ರಾಗ್ 1000 ರೂಪಾಯಿ ಗೈಸ್. ಈ ಒಂದು ಫ್ರಾಗ್ 1000 ರೂಪಾಯಿ ಫ್ರಾಗ್ ಇದು. ಆದರೆ ಕ್ವಾಲಿಟಿ ಚೆನ್ನಾಗಿದೆ, ಉಕ್ಕಪ್ ರೇಷನು ಚೆನ್ನಾಗಿದೆ, ಸಕ್ಕದಾಗಿ ಉಕ್ಕಪ್ ಕೊಡ್ಬೋದು ಆರಾಮಾಗಿ. ನಮಗೆ ಅದು ವೆಯ್ಟ್ ಲಾಸ್ ಆಗೋದು ಆ ಥರ ಎಲ್ಲ ಏನೂ ಇಲ್ಲ. ಆದರೆ ಚೆನ್ನಾಗಿದೆ 6th ಸೆನ್ಸ್ ಫ್ರಾಗು. ಆದರೆ 1000 ರೂಪಾಯಿ. ಇನ್ನೂ ಎಷ್ಟು ಸ್ಪಾಟ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಪಾಟ್ ಕವರ್ ಮಾಡ್ತೀನಿ. ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ತಗೊಂಡೋಗಿ ಕುಕ್ ಮಾಡಿ ಅದು ಜಾಯಿಂಟ್ ಮಾಡ್ತೀನಿ, ನೋಡ್ಕೊಳ್ಳಿ ಗೈಸ್. ಒಂದು ಸ್ಪೆಷಲಾಗಿ ಮಾಡ್ತೀನಿ. ತುಂಬ ದಿನ ನಮ್ಮೂರು ಮೀನು ತಿಂದು ತುಂಬ ದಿನ ಆಯಿತು, ಮಾಡೋಣ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಬಾಯ್.